ಇನ್ನು ರಾಜ್ಯದಲ್ಲಿ ಮಳೆರಾಯನ ಅಬ್ಬರ ಜೋರಾಗಿದೆ. ಎಲ್ಲೆಲ್ಲಿ ಏನು ಅವಾಂತರ ನೋಡ್ತಾ ಹೋಗೋಣ. ರಾಜ್ಯದ ಹಲವೆಡೆ ವರುಣನ ಅಬ್ಬರ, ಕೆಲವೆಡೆ ಸಂತಸ, ಕೆಲವೆಡೆ ಅವಾಂತರ ಸೃಷ್ಟಿ. ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆಯಾರ್ಭಟ ಜೋರಾಗಿದೆ. ಮಳೆಗೆ ಜನರು ಖುಷಿಯಾಗಿದ್ರೆ ಕೆಲವೆಡೆ ಅವಾಂತರಗಳು ಸೃಷ್ಟಿಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನಲ್ಲಿ ಭಾರೀ ಗಾಳಿ ಮಳೆಯಿಂದಾಗಿ ಮನೆಗಳ ಮೇಲ್ಛಾವಣಿಗಳಿಗೆ ಹಾನಿಯಾಗಿದೆ. ನೆಲ್ಲಿಕೆರೆ, ಕೈಮರಣ, ಕಲ್ಮಕ್ಕಿ ಸುತ್ತಮುತ್ತ ಗಾಳಿಯಿಂದ ಮೇಲ್ಛಾವಣಿ ಹಾನಿಯಾಗಿದೆ. ಕೆಲವೆಡೆ ಮರದ ಕೊಂಬೆಗಳು ವಿದ್ಯುತ್ ವೈರ್ ಮೇಲೆ ಬಿದ್ದಿದ್ರಿಂದ ವಿದ್ಯುತ್ ಸ್ಥಗಿತಗೊಂಡಿದೆ. ಇನ್ನು ಗೋಕಾಕ್ ನಗರದಲ್ಲಿ ಧಾರಾಕಾರ ಮಳೆಗೆ ಜನರು ಹೈರಾಣಾಗಿದ್ದಾರೆ. ಒಳಚರಂಡಿಯ ವ್ಯವಸ್ಥೆ ಸರಿಯಾಗಿಲ್ಲದಿದ್ದರಿಂದ ಬ್ಯಾಳಿಕಾಠದಲ್ಲಿ 5 ಅಂಗಡಿಗಳಿಗೆ ನೀರು ನುಗ್ಗಿದೆ. ದಾವಣಗೆರೆಯ ಹೆಬ್ಬಾಳು, ಅನಗೋಡು ಸೇರಿದಂತೆ ಹಲವೆಡೆ ಮಳೆ ಅಬ್ಬರಿಸಿದೆ. ನಿನ್ನೆ ಬೆಳಗ್ಗೆಯಿಂದ ಮೋಡ ಕವಿದ ವಾತಾವರಣವಿತ್ತು. ಮಳೆಯಾಗಮನಕ್ಕಾಗಿ ಜನರು ಕಾದು ಕುಳಿತಿದ್ರು. ಸದ್ಯ ಬಿಸಿಲ ಬೇಗೆಗೆ ತತ್ತರಿಸಿದಂತಹ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ, ಅಂಕೋಲ, ಶಿರಸಿ, ಕುಮಟಾ ಭಾಗದಲ್ಲಿ ಅಬ್ಬರದ ಮಳೆಯಾಗಿದೆ. ಸತತ 1 ಗಂಟೆಗೂ ಹೆಚ್ಚು ಕಾಲ ಗಾಳಿ ಸಹಿತ ಮಳೆ ಅಬ್ಬರಿಸಿದೆ. ಇನ್ನು 4 ದಿನ ಜಿಲ್ಲಾದ್ಯಂತ ಮಳೆ ಸುರಿಯುವ ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. 6 ಮಿಲಿಮೀಟರ್ನಿಂದ 11 ಮಿಲಿಮೀಟರ್ ಮಳೆ ಸುರಿಯುವಂತಹ ಸೂಚನೆ ಸಿಕ್ಕಿದೆ. ವಿಜಯನಗರ ಜಿಲ್ಲಾದ್ಯಂತ ಧಾರಾಕಾರ ಮಳೆ, ಚರಂಡಿಗೆ ಮುಗ್ಗರಿಸಿದ ತಾಯಿ ಮಗು, ಮಳೆ ನೀರಿನಲ್ಲಿ ತಾಯಿ ಮಗು ಪರದಾಟ, ವಿಡಿಯೋ ವೈರಲ್. ನಿನ್ನೆ ವಿಜಯನಗರ ಜಿಲ್ಲಾದ್ಯಂತ ಧಾರಾಕಾರ ಮಳೆ ಸುರಿದಿದೆ. ಮಳೆಯಿಂದಾಗಿ ಕೊಟ್ಟೂರು ಪಟ್ಟಣದ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಸ್ವಲ್ಪದರಲ್ಲಿಯೇ ತಾಯಿ ಮಗು ಬಚಾವಾಗಿದ್ದಾರೆ. ಈ ವೇಳೆ ಬಸ್ ನಿಲ್ದಾಣದ ಬಳಿಯ ದೊಡ್ಡ ಚರಂಡಿಯಲ್ಲಿ ರಭಸವಾಗಿ ಮಳೆ ನೀರು ಹರಿದು ಹೋಗ್ತಿದ್ದು, ಅದೇ ಚರಂಡಿಯ ಪಕ್ಕದಲ್ಲಿ ನಿಧಾನವಾಗಿ ನಡೆದುಕೊಂಡು ಬರುವಾಗ ತಾಯಿ ಮಗು ಆಯತಪ್ಪಿ ಮುಗ್ಗರಿಸಿ ಬಿದ್ದಿದ್ದಾರೆ. ಕೊಟ್ಟೂರು ಬಸ್ ನಿಲ್ದಾಣದಲ್ಲಿ ತಾಯಿ ಮಗುವಿನ ಪರದಾಟದ ವಿಡಿಯೋ ವೈರಲ್ ಆಗಿದೆ. ಇನ್ನು ಹಾವೇರಿ ಜಿಲ್ಲಾದ್ಯಂತ ಧಾರಾಕಾರ ಮಳೆಯಾಗಿದ್ದು, ಕಾದ ಕಾವಲಿಯಂತಾಗಿದ್ದ ಭೂಮಿಗೆ ವರುಣದೇವ ತಂಪೆರೆದಿದ್ದಾನೆ. ಭಾರೀ ಮಳೆಗೆ ಹಾನಗಲ್ ತಾಲೂಕಿನ ಆಲೂರಿನಲ್ಲಿ ಮಳೆ ನೀರು ರಸ್ತೆಗೆ ಹರಿದಿದೆ. ರಸ್ತೆಯನ್ನು ದಾಟಲಿಕ್ಕೆ ವಾಹನ ಸವಾರರು ಪರದಾಡುವಂತಾಗಿದ್ದು, ಚಿಕ್ಕಮಗಳೂರಿನ ಮುತ್ತೋಡಿ ಅಭಯಾರಣ್ಯ ಸುತ್ತಮುತ್ತ ಭಾರೀ ಆಲಿಕಲ್ಲು ಮಳೆಯಾಗಿದೆ. ಹಸಿರು ಹುಲ್ಲಿನ ಮೇಲೆ ಮಲ್ಲಿಗೆಯ ಹೂವು ಸುರಿದಂತೆ ಭಾಸವಾಗಿತ್ತು. ಪ್ರವಾಸಿಗರ ಮೊಬೈಲ್ನಲ್ಲಿ ಆಲಿಕಲ್ಲು ಮಳೆಯ ಆರ್ಭಟ ಸೆರೆಯಾಗಿದೆ. ಚಿಕ್ಕೋಡಿ, ರಾಯಬಾಗ, ಹುಕ್ಕೇರಿ, ನಿಪ್ಪಾಣಿ ತಾಲೂಕಿನ ವಿವಿಧೆಡೆ ಭಾರೀ ಮಳೆಯಾಗಿದ್ದು, ಸಿಡಿಲಿನ ಹೊಡೆತಕ್ಕೆ ಅಳಗವಾಡಿ ಗ್ರಾಮದಲ್ಲಿ ತೆಂಗಿನ ಮರ ಹೊತ್ತಿ ಉರಿದಿದೆ. ರಾಜ್ಯದಲ್ಲಿನ ಮಳೆಯಿಂದಾಗಿ ಅವಾಂತರದ ಜೊತೆಗೆ ಅವಘಡಗಳು ಕೂಡ ಸೃಷ್ಟಿಯಾಗಿವೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.